ಈ ವಿಡಿಯೋನ ಲೆಸ್ ದೆನ್ 5 ಮಿನಿಟ್ಸ್ ಅಲ್ಲಿ ಎಡಿಟ್ ಮಾಡಿರೋದು ಅಂದ್ರೆ ನಂಬ್ತೀರಾ? ಹೌದು, ಈಗ ನೀವು ಕೂಡ ಗೂಗಲ್ದು ಓಮ್ನಿ ಫ್ಲಾಶ್ನ ಯೂಸ್ ಮಾಡಿಕೊಂಡು ಎಡಿಟ್ ಮಾಡ್ಬೋದು. ಇದೇ ರೀತಿ ಈ ಎಡಿಟಿಂಗ್ನ ಮಾಡ್ಬೋದು. ಸೊ ಹೇಗೆ ಮಾಡಬೇಕು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಕಾಂಟೆಂಟ್ಗೆ 1% ಕೂಡ ವ್ಯಾಲ್ಯೂ ಆಡೆಡ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನೀವು ಗೂಗಲ್ನ ಓಪನ್ ಮಾಡಿಬಿಟ್ಟು ಪಿಂಟ್ರೆಸ್ಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಪಿಂಟ್ರೆಸ್ಟಲ್ಲಿ ಲಾಗಿನ್ ಮಾಡಾದ್ಮೇಲೆ ಇಲ್ಲಿ ನೀವು ಸರ್ಚಲ್ಲಿ ಎಡಿಟೋರಿಯಲ್ ಕಾಲೇಜ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸುಮಾರು ಟೆಂಪ್ಲೇಟ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಒಂದು 3 ಯಾವುದು ಇಷ್ಟ ಆಗುತ್ತೆ, ಯಾವುದು ಸ್ಟೈಲ್ ಇಷ್ಟ ಆಗುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಒನ್ ಮೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಈ ಡೌನ್ಲೋಡ್ ಮಾಡೋ ಟೈಮಲ್ಲಿ ನಿಮಗೆ ನೌನ್ ಪರ್ಸ್ನಾಲಿಟಿ ಯಾರೂ ಇರಬಾರ್ದು. ಲೈಕ್ ನಿಮಗೆ ಫೇಮಸ್ ಪರ್ಸ್ನಾಲಿಟಿ ಯಾರೂ ಇರಬಾರ್ದು. ಲೈಕ್ ಪೊಲಿಟಿಷಿಯನ್ಸ್ ಆಗಲಿ, ಸ್ಟಾರ್ ಆಗಲಿ, ಇನ್ಫ್ಲೂಯೆನ್ಸರ್ ಆಗಲಿ, ಫೇಮಸ್ ಆಗಿರೋ ಫೇಸ್ ಇರಬಾರ್ದು. ಅನ್ನೋನ್ ಫೇಸ್ನ ನೀವು ಅಲ್ಲಿ ಏನಾದರೂ ಅಪಿಯರ್ ಆದರೆ ಟೆಂಪ್ಲೇಟಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಒಂದು 3 ರೆಫರೆನ್ಸ್ ಇಮೇಜಸ್ ಬೇಕಾಗುತ್ತೆ. ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಈ ನೋಡ್ಬಿಟ್ಟು ಡೌನ್ಲೋಡ್ ಮಾಡಿಕೊಡಿ. ಬರೀ 3 ಮಾಡಬೇಕು ಅಂತ ಏನಿಲ್ಲ, ನೀವು 3ಕ್ಕಿಂತ ಹೆಚ್ಚು ಕೂಡ ಮಾಡ್ಬೋದು. ಸೊ 3 ಡೌನ್ಲೋಡ್ ಆಗಿದೆ. ಸೊ ನೆಕ್ಸ್ಟ್ ಈಗ ಚಾಟ್ GPT ಓಪನ್ ಮಾಡ್ಕೊಳ್ಳಿ. ಸೊ ಸೈನ್ ಇನ್ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಡೌನ್ಲೋಡ್ ಮಾಡಿರೋ ಇಮೇಜಸ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು ಈ ಪ್ರಾಂಪ್ಟ್ನ ಇಲ್ಲಿ ಹಾಕಿ. ಡೋಂಟ್ ವರಿ, ಈ ಪ್ರಾಂಪ್ಟ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿನ ನೀವು ಕಾಪಿ ಮಾಡ್ಕೋಬೋದು, ಅಥವಾ ಟೆಲಿಗ್ರಾಮ್ ಲಿಂಕ್ನ ಹಾಕಿರ್ತೀನಿ, ಅಲ್ಲೂ ಕೂಡ ನೀವು ಹೋಗಿ ಕಾಪಿ ಮಾಡ್ಕೋಬೋದು. ಪೋಸ್ಟ್ ಕೊಟ್ಟ ತಕ್ಷಣ ಚಾಟ್ GPT ಈ ಪ್ರಾಂಪ್ಟ್ನ ಜನ್ರೇಟ್ ಮಾಡಿಕೊಡುತ್ತೆ, ಈ ವಿಡಿಯೋ ಪ್ರಾಂಪ್ಟ್ನ ಜನ್ರೇಟ್ ಮಾಡಿಕೊಡುತ್ತೆ. ಇದನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಕಾಪಿ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ನೀವು ಗೂಗಲಲ್ಲಿ ಫ್ಲೋ AI ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಕ್ರಿಯೇಟ್ ವಿತ್ ಗೂಗಲ್ ಫ್ಲೋ ಮೇಲೆ ಟ್ಯಾಪ್ ಮಾಡಿ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ರೆಕಾರ್ಡ್ ಮಾಡಿರೋ ವೀಡಿಯೋಸ್ನ 10 ಸೆಕೆಂಡಲ್ಲಿ ನೀವು ಕ್ರಾಪ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ ರೆಡಿ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಇಲ್ಲಿ 10 ವೀಡಿಯೋಸ್ ನೀವು ಎಡಿಟ್ ಮಾಡೋಕ್ಕಾಗೋದು. ಮೋರ್ ದೆನ್ 10 ಸೆಕೆಂಡ್ ವೀಡಿಯೋಸ್ ಇಲ್ಲಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾನು ವೀಡಿಯೋಸ್ನ ರೆಕಾರ್ಡ್ ಮಾಡಿ 10 ಸೆಕೆಂಡ್ಸಲ್ಲಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಇಲ್ಲಿ ನೀವು ಆ್ಯಡ್ ಬಟನ್ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಇಲ್ಲಿ ವಿಡಿಯೋನ ನೀವು ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲೋಡ್ ಆಗಿದೆ. ಸೊ ಇದ್ರ ಮೇಲೆ ನೀವು ರೈಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ್ಯಡ್ ಟು ಪ್ರಾಂಪ್ಟ್ ಅಂತ ಬರುತ್ತೆ. ಸೊ ನಾವು ಚಾಟ್ GPTಯಲ್ಲಿ ಏನು ಸ್ಕ್ರಿಪ್ಟ್ನ ನಾವು ಜನ್ರೇಟ್ ಮಾಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಸ್ಕ್ರಿಪ್ಟ್ನ ಇಲ್ಲಿ ಪೇಸ್ಟ್ ಮಾಡಾದ್ಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಪ್ರಾಂಪ್ಟ್ನ ಹೇಳ್ತೀನಿ, ಅದನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಈ ಪ್ರಾಂಪ್ಟ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇದು ಏನಂದರೆ, ವಿಡಿಯೋಲ್ಲಿ ಲ್ಯಾಂಗ್ವೇಜ್ ಮತ್ತು ವಾಯ್ಸ್ನ ಚೇಂಜ್ ಮಾಡಬೇಡ ಅಂತ ಒಂದು ಪ್ರಾಂಪ್ಟ್ ಇದೆ AI ಟೂಲ್ಗೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು 16:9 ರೇಷಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು 1x ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಆಲ್ರೆಡಿ 16:9 ಇದೆ. ಸೊ ನೆಕ್ಸ್ಟ್ ಸೇಫ್ ಕೊಟ್ಬಿಟ್ಟು ಇಲ್ಲಿ ಪೋಸ್ಟ್ ಕೊಡಿ. ಸೊ ಇಲ್ಲಿ ಒಂದು 5 ಸೆಕೆಂಡ್ಸ್ ವೆಯ್ಟ್ ಮಾಡಿದ್ರೆ ವಿಡಿಯೋ ಜನ್ರೇಟ್ ಆಗ್ತಾ ಇದೆ. ಸೊ ನೋಡ್ಬೋದು, ವಿಡಿಯೋ ಜನ್ರೇಟ್ ಆಯಿತು. ಫೈನಲ್ ಔಟ್ಪುಟ್ ನಿಮಗೆ ತೋರಿಸ್ತೀನಿ ನೋಡಿ. ಬನ್ನಿ ಇವತ್ತು ನೋಡ್ತೀನಿ ಈ ವಿಡಿಯೋನ ಲೆಸ್ ದೆನ್ 5 ಮಿನಿಟ್ಸ್ ಅಲ್ಲಿ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಔಟ್ಪುಟ್ ಬಂತು ಅಂತ. ಗೂಗಲ್ದು ಓಮ್ನಿ ಫ್ಲಾಶ್ನ ಯೂಸ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಪ್ಲಸ್ ಐಕಾನ್ ಕಾಣ್ತಿದ್ದಿಲ್ಲ, ಇಲ್ಲಿ ಆ್ಯಡ್ ಕ್ಲಿಪ್ನ ಕೊಟ್ಕೊಂಡು ನೀವು ಬೇರೆ ನಿಮ್ಮದು ವಿಡಿಯೋ ಕ್ಲಿಪ್ಸ್ ಇದೆಯಲ್ಲ ಅದನ್ನು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಸೇಮ್ ಪ್ರಾಂಪ್ಟ್ನ ಇಲ್ಲಿ ನೀವು ಹಾಕಬೇಕಾಗುತ್ತೆ. ನಾವು ಪ್ರೀವಿಯಸ್ ವಿಡಿಯೋಗೆ ಹಾಕಿದ್ವಲ್ಲ, ಸೇಮ್ ಪ್ರಾಂಪ್ಟ್ನ ಹಾಕಿ ಜನ್ರೇಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು, 2 ಕೂಡ ಫೈನಲ್ ಔಟ್ಪುಟ್ ತೋರಿಸಿ ನೋಡಿ. ಸೊ ಇಲ್ಲಿ ನೀವು ವಿಡಿಯೋ ಏನಾದರೂ ಎಕ್ಸ್ಟ್ರಾ ಆದರೆ ಇಲ್ಲಿಂದ ಕ್ರಾಪ್ ಕೂಡ ಮಾಡ್ಕೋಬೋದು. ಸೊ ನೋಡ್ಬೋದು, ಜಸ್ಟ್ ನೀವು ಸಿಂಪ್ಲಿ ಕರ್ಸರ್ನ ಇಟ್ಕೊಂಡು ಡ್ರ್ಯಾಗ್ ಮಾಡಿದ್ರೆ ಕಟ್ ಆಗುತ್ತೆ. ಸೊ ಇದು ಬರೀ ನಿಮ್ಮ ಲ್ಯಾಪ್ಟಾಪಲ್ಲೆಲ್ಲ, ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು. ಈ ಥರ ಮೊಬೈಲಲ್ಲಿ ಸ್ವಲ್ಪ ಸ್ಕ್ರೀನ್ ಚಿಕ್ಕದಾಗಿದೆ ಅಂತ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೋಸ್ಕರ ನಾನು ಲ್ಯಾಪ್ಟಾಪಲ್ಲಿ ತೋರಿಸ್ತಿರೋದು. ಬನ್ನಿ ಇವತ್ತು ನೋಡ್ತೀನಿ ಈ ವಿಡಿಯೋನ ಲೆಸ್ ದೆನ್ 5 ಮಿನಿಟ್ಸ್ ಅಲ್ಲಿ ಎಡಿಟ್ ಮಾಡಿ. ಸೊ ನೋಡ್ಬೋದು ಫೈನಲ್ ಔಟ್ಪುಟ್. ಈಗ ನೀವು ಕೂಡ ಗೂಗಲ್ದು ಓಮ್ನಿ ಫ್ಲಾಶ್ನ ಯೂಸ್ ಮಾಡಿಕೊಂಡು ಇದೇ ರೀತಿ ಈ ಎಡಿಟಿಂಗ್ನ ಮಾಡ್ಬೋದು. ಸೊ ಹೇಗೆ ಮಾಡಬೇಕು, ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ. ಸೊ ಗೈಸ್, ಇದರಲ್ಲಿ ಏನಂದರೆ ವಿಡಿಯೋ ಜನ್ರೇಷನ್ಗೆ ಲಿಮಿಟ್ಸ್ ಇರುತ್ತೆ. ನೀವು 3ರಿಂದ 4 ವೀಡಿಯೋಸ್ ಮಾತ್ರ ಜನ್ರೇಟ್ ಮಾಡೋಕ್ಕಾಗೋದು. ನೀವು ಮಲ್ಟಿಪಲ್ ಜಿಮೇಲ್ಸ್ನ ಲಾಗಿನ್ ಮಾಡಿ ಮಲ್ಟಿಪಲ್ ವೀಡಿಯೋಸ್ನ ಜನ್ರೇಟ್ ಮಾಡ್ಕೋಬೋದು, ಅಥವಾ ಥರ್ಡ್ ಪಾರ್ಟಿ ಯಾವುದಾದ್ರೂ AI ಟೂಲ್ಸ್ನ ಯೂಸ್ ಮಾಡಿ ಸೇಮ್ ಪ್ರಾಂಪ್ಟ್ನ ನೀವು ಕಾಪಿ ಪೇಸ್ಟ್ ಮಾಡಿ ಈ ಥರ ವೀಡಿಯೋಸ್ನ ನೀವು ಕೂಡ ಜನ್ರೇಟ್ ಮಾಡ್ಬೋದು. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.